ದಯವಿಟ್ಟು ಈಶ್ವರು ವೇದಿಕೆಯಲ್ಲಿ ಬರಬೇಕು. KGF-ನಲ್ಲಿ ಉಳುವ ಯೋಗಿಯ ನೋಡಿ, ದುಡ್ಡಿನ ಉಳುವ ಯೋಗಿಯ ನೋಡಿ. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿ ಮಾತಾಡಬೇಕಾಯ್ತು ಸ್ವಾಮೀಜಿ. ಯಾವಾಗ ಅನ್ಕೋತಾ ಇರ್ತೀನಿ ಅದರ ಕಾರ್ಯಕ್ರಮದಲ್ಲಿ ಬಂದಾಗ ಸ್ವಲ್ಪ ಕಟ್ಟಾಗ್ತಾಗಿರುತ್ತೆ. ಬಟ್ ಆದ್ರೂ ತುಂಬಾ ಆಶ್ಚರ್ಯನೇ ಆಯ್ತು ನನಗೆ. ಎಷ್ಟು ಡೀಸೆಂಟ್ ಆಗಿ ಕೂತಿದ್ವಿ ಬೆಳಗ್ಗೆ. ಅದು ಒಳ್ಳೆಯದು. ಅವ್ರಿಗೆ ಗುರುಗಳ ಗೌರವ ಕೊಟ್ಟು ಆ ಡಿಗ್ನಿಟಿಗಳು ಮೇಂಟೈನ್ ಮಾಡಬೇಕು. ಅದೇ ನೋಡಿ ನಮ್ಗೆ ಅನಿಸುತ್ತೆ. ನನಗೆ ಯಾವಾಗ ಅನ್ಸುತ್ತೆ ಈಗ ಈ ಒಕ್ಕಲಿಗರ ವೇದಿಕೆಯಾಗಿ ಮಾತಾಡ್ತೀನಿ, ಬೇರೆ ಕಡೆ ಮಾತಾಡಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನಾನು ಯಾವತ್ತೂ ಒಂದು ಜಾತಿ ಅಥವಾ ಒಂದು ರಿಲಿಜನ್ಗೆ ಸಂಬಂಧ ಪಡಬಾರ್ದು ಅನ್ನೋದು ನಂಬಿರೋದು. ಯಾಕಂದ್ರೆ ವಿಶ್ವಮಾನವತೆ ಅಂತಾರೆ, ಆ ಒಂದು ಇದಕ್ಕೆ ನಂಬೋದು ನಾನು. ಆದ್ರೂ ತಪ್ಪಿಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಚರು, ನಮ್ಮ ಒಂದು ಇದನ್ನ ಅದೇನೋ ಒಂದು ವಿಶೇಷತೆ ಇರುತ್ತೆ. ನನಗಿದು ಎಲ್ಲ ನಮ್ಮೂರಿಗೆ ಹಾಲಿಡೇಸ್ ಹೋದಾಗ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತಿದೆ. ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ನನಗೆ ಅನಿಸಿದ್ದು, ಸಿಂಗಾಪುರಲ್ಲಿ ಬಂದು ಎಲ್ಲ ನೀವೆಲ್ಲ ಅನಿಸಿದ್ರೆ ಬೆಳಿಗ್ಗೆ ಲೈಟಾಗಿ ಹೇಳಿದೆ. ಬಟ್ ನನಗೆ ಆಶ್ಚರ್ಯ ಆಗೋದು ಇಲ್ಲಿವರೆಗೂ ನೋಡಿದಾಗ ಹೆಂಗೆ ಅನಿಸಿರ್ಬೋದು ಅಂತ. ಅಂದ್ರೆ ಏನ್ ಹೇಳ್ತೀನಿ ಕೇಳಿ, ಸುಮ್ಮನೆ ನೆನ್ಬೇಡಿ. ನನ್ನ ಹೆಂಡತಿಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಗೌಡ್ರು ಪ್ರೀತಿ ಅರ್ಥ ಆಗಲ್ಲ ಸಡನ್ ಆಗಿ. ಅಂದ್ರೆ ನಾವು ಬೈತಾ ಇದೀವ, ಪ್ರೀತಿಸ್ತಿದೀವ ಅನ್ನೋದೇ ಅವ್ಳಿಗೆ ಇನ್ನೂ ಕನ್ಫ್ಯೂಷನ್ ಇವತ್ತು. ಬೇರೆ ಕಮ್ಯುನಿಟಿಯಿಂದ ಬಂದವ್ರಿಗೆ ಅಥವಾ ಬೇರೆ ಕಲ್ಚರ್ ಬೆಳೆದು ಬಂದವ್ರಿಗೆ ಅದು ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ. ನಾನು ಸುಮಾರು ಸಲ ತಿಂತ್ಯಾ ಇಲ್ವಾ ಅಂತೀನಿ ಅನ್ಕೊಳ್ಳಿ. ಅವ್ರು ಯಾಕೆ ಬೈತಿದ್ಯಾ ಅಂತ. ಇದು ಬೈಯೋದಲ್ಲಮ್ಮ, ಇದು ಪ್ರೀತಿ ಅಂತ. ಅಂದ್ರೆ ನಮ್ಮ ಒಂದು ಕಲ್ಚರಲ್ಲಿ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಕಲ್ಚರ್ ಅದರದೇ ಆದ ಸೊಗಡಿರುತ್ತೆ. ಅದು ಹೊರಗಡೆಯವ್ರಿಗೆ ಬೇರೆ ತರ ಕಾಣ್ತಿರುತ್ತೆ, ನಮ್ಗೆ ಅದು ಅಂಡರ್ಸ್ಟುಡ್. ನಮ್ಗೆ ಎಷ್ಟೋ ವಿಷಯಗಳು ಹಂಗೆ. ನಾನು ಇಲ್ಲಿ ಸಿಂಗಾಪುರಲ್ಲಿ ನೋಡಿದಾಗ ನೀವೆಲ್ಲ ಬಂದು ಹೆಂಗ್ ಮಾತಾಡಿರ್ಬೋದು, ಹೆಂಗ್ ವ್ಯವಹಾರ ಮಾಡಿರ್ಬೋದು. ನನಗೆ ಸ್ಪೆಷಲಿ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ನಮ್ಮ ಒಂದು ಕಮ್ಯುನಿಟಿಯಿಂದ ಬಂದವ್ರನ್ನ ಅಥವಾ ಆ ಕಲ್ಚರ್ ಬ್ಯಾಕ್ಡ್ರಾಪ್ ಇಂದ ಬಂದವ್ರನ್ನ ಹೆಂಗ್ ಹೋಗ್ತಾರೆ ಅನ್ನೋದು ನನಗೆ ಯಾವಾಗ ಒಂದು ಹಾಸ್ಯ ಇದು ಕಾಣಿಸ್ತಾ ಇರುತ್ತೆ ನನಗೆ. ಸಾಕಷ್ಟು ರೀತಿ ನನ್ಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಅಂಬರೀಷ್ ಅಣ್ಣ ಇವತ್ತು ಅವ್ರ ಕಾರ್ಯಕ್ರಮ ಇನ್ನೊಂದು ವಿಷಯ ನೆನೆಸ್ಕೊತೀನಿ. ಒಂದು ಶೂಟಿಂಗ್ ಅಲ್ಲಿ ರಾಧಿಕಾ ಮತ್ತೆ ಅಂಬರೀಷ್ ಅಣ್ಣ ಒಟ್ಟಿಗೆ ಇದ್ದಾಗ ಮಂಡ್ಯ ಶೂಟಿಂಗ್ ನಡೀಬೇಕಾದ್ರೆ, ಐ ಥಿಂಕ್ ದೊಡ್ಡ ಮನೆ ಹುಡುಗ ಫಿಲ್ಮ್ ಶೂಟಿಂಗ್ ಇರಬೇಕು. ಒಂದು ಅಜ್ಜಿ ಅಂಬರೀಷ್ ಅಣ್ಣ ನೋಡಕ್ ಬಂದಿರಂತೆ. ಸೊ ಶೂಟಿಂಗ್ ನಡೀತಾ ಇದ್ದಂತೆ ಅಜ್ಜಿ ಬಂದು ಶೂಟಿಂಗ್ ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಅಂಬರೀಷ್ ಅಣ್ಣ ನೋಡ್ತಾ ಇದೆ. ಅಂಬರೀಷ್ ಅಣ್ಣ ಗೊತ್ತಲ್ಲ, ಅಂಬರೀಷ್ ಅಣ್ಣ ಯಾಕೆ ಬಂದಿದ್ಯಾ ನೀನು ಅಂದ್ರು. ಆ ಅಜ್ಜಿ ನನ್ನಿಷ್ಟ, ನಾನು ಬರ್ತೀನಿ, ನೀನ್ ನಮ್ಮೂರಿಗೆ ಬಂದು ನೋಡಕ್ ಬಂದಿದ್ದೀನಿ ಅಂತ. ಬಿಸ್ತಲ್ಲಿ ನಿಂತ್ಕೊಂಡು ಯಾಕೆ ಒಣಗ್ತೀಯ, ಹೋಗ ಕಡೆ ಅಂತ ಅಂಬರೀಷ್ ಅಣ್ಣ. ಅದಕ್ಕೆ ನೀನೇನ್ ದಿನ ಬರ್ತೀಯಾ, ಬಿಸ್ತಲ್ಲಿ ನಿಂತ್ಕೊಂಡೆ ನಮಗೆ ಹೊಸ್ತಾ, ಹೊಲದಲ್ಲಿ ನಿಂತ್ಕೊಳ್ತೀವಿ ಬಿಡು ಅನ್ನೋದು. ಸರಿ ಏನಾದ್ರು ಊಟ ಮಾಡ್ಕೊಂಡು ಹೋಗ್ಬೋದು, ಊಟ ದಿನ ಅಂತ ಬಿಡು, ಮಾತಾಡು ಅಂತ. ರಾಧಿಕಾ ಫೋನ್ ಮಾಡಿದ್ದೆ ನನಗೆ, ಅದನ್ನ ನೋಡ್ಬಿಟ್ಟು ಇಲ್ಲಿ ಜಗಳ ಆಡ್ತಿದಾರ ಮಾತಾಡ್ತಿದಾರ ಗೊತ್ತಾಗ್ತಿಲ್ಲ. ನಾನು ಹೇಳಿದೆ ಅದು ಪ್ರೀತಿ ಅಂತ. ಅದೇನ್ ನೀನು ಗೌಡ್ರು ಪ್ರೀತಿರೋ ನನಗಂತೂ ಅರ್ಥ ಆಗಲ್ಲ. ಅಂದ್ರೆ ಒಂದೊಂದು ಸೊಗಡು ಇದು ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಕಲ್ಚರಲ್ಲೂ ಇರುತ್ತೆ. ಅದನ್ನ ಉಳಿಸ್ಕೊಂಡು ಒಳ್ಳೇದನ್ನ ಇಟ್ಕೊಂಡು, ಏನಾದ್ರೂ ನಮ್ಗಳು ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಂಡು, ಬೇರೆ ಒಂದು ಜಾತಿ, ಬೇರೆ ಒಂದು ಮತ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಸೇರಿ ಕನ್ನಡಾಂಬೆಯ ಮಕ್ಕಳಾಗಿ, ಭಾರತಾಂಬೆಯ ಮಕ್ಕಳಾಗಿ ಎಲ್ಲರೂ ಬೆಳೀತಾ ಇರೋದು, ನೀವು ಬೆಳೀತಾ ಇರೋದು ನನಗೆ ಖುಷಿ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಈ ಹುಡುಗನ ಬಗ್ಗೆ ಹೇಳ್ಬೇಕು. ನಾನು ಇವ್ರಿಗೆ ಇವತ್ತು ನೋಡಿ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಮೈಸೂರಲ್ಲಿ ಆರ್ಕೆಸ್ಟ್ರಾ ಮಾಡ್ತಾ ನಾವು ಅವ್ರಿಗೆ ಚಿಕ್ಕ ಲೆವೆಲಿಂದಲೇ ಬಂದಿರೋದು. ಇವತ್ತು ಈ ಪ್ರೆಸೆಂಟೇಷನ್, ಟೀಮು, ಗಿಟಾರು, ರಾಕೆಟ್ಸ್, ಸ್ಟೈಲು ಇದೆಲ್ಲ ನೋಡಿ ಒಂದು ಅನ್ನಿಸ್ತು, ಮನುಷ್ಯ ಅಪ್ಡೇಟ್ ಆಗಬೇಕು, ಕಾಲಕ್ಕೆ ತಕ್ಕಂತೆ ಇದಾಗಬೇಕು. ಅದು ಕಾಣಿಸ್ತಾ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಒಳ್ಳೆದಾಗಲಿ. ಇದೆಲ್ಲ ಕೂತಿದ್ದಾರೆ ನಾಯಕರು, ನಮ್ಮ
ನಮ್ಮ ಸ್ನೇಹಿತರು ಸಾಕಷ್ಟು ಜನ. ಹ್ಯಾರಿಸ್ ಸರ್ ಇವತ್ತು ಗೌಡ್ರಾದ್ರು ಬೆಳಗ್ಗೆಯಿಂದ. ಹ್ಯಾರಿಸ್ ಗೌಡ್ರಾದ್ರು, ಕೃಷ್ಣೇಗೌಡರು. ನಾನು ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ವಿ ಸರ್ ಜೊತೆ, ಗೂಗ್ಲಿ ಸಿನಿಮಾ. ತುಂಬ ಬಲವಂತ ಮಾಡಿ ಆ್ಯಕ್ಟ್ ಮಾಡಿಸಿದ್ವಿ. ಅವ್ರಿಗೆ ಅಷ್ಟು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ, ಆದರೂ ನಾನು ಇಲ್ಲ ಅವ್ರು ಆ್ಯಕ್ಟ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿ ತುಂಬ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಭಾಳ ದಿನಾಂಗ ಸಿಕ್ಕಿದ್ವಿ, ಬೆಳಗ್ಗೆನೇ ಮಾತಾಡಬೇಕು ಅಂದ್ಕೊಂಡೆ, ಬಟ್ ಸಂದರ್ಭ ಆಗಿತ್ತು. ಸಾಹಿತಿಗಳು ನಮಸ್ತೆ. ಸೊ ಎಲ್ಲರಿಗೂ ನಾನು ಒಂದೇ ಒಂದು ಹೇಳೋದು, ಇದೇ ರೀತಿ ಎಲ್ಲೇ ಹೋದ್ರು ನಿಮ್ಮ ಒಂದು ತನ ಇಟ್ಕೊಂಡು ಅಲ್ಲಿ ಒಗ್ಗೂಡ್ಕೊಂಡು ಕಾರ್ಯಕ್ರಮಗಳು ಮಾಡ್ಕೊಂಡು ಬೆಳ್ಕೊಂಡು ಹೋಗೋಣ. ಮತ್ತೆ ಬರ್ತಾ ಇರ್ತೀನಿ. ಇನ್ನೊಂದು ಬಹಳ ಖುಷಿಯಾಗಿರೋ ವಿಷಯ, ಸಿಂಗಾಪುರಲ್ಲೂ KGF ಸಿನಿಮಾ ರಿಲೀಸ್ ಆಗಿ ತುಂಬಾ ಚೆನ್ನಾಗಿ ಹೋಯ್ತು. ಸೊ ಥ್ಯಾಂಕ್ ಯು. ನನಗೊಂದು ಆಸೆ ಇತ್ತು, ಏನಂದ್ರೆ ಜನರಲಿ ಬೇರೆ ಭಾಷೆ ಸಿನಿಮಾ ಹಂಗಂತೆ, ಅಷ್ಟು ಬಿಸ್ನೆಸ್ ಆಗುತ್ತೆ, ಆ ದೇಶದಲ್ಲಿ ನೋಡ್ತಾರೆ, ಈ ದೇಶದಲ್ಲಿ ನೋಡ್ತಾರೆ, ಎಲ್ಲರೂ ಮಾತಾಡ್ಬೇಕಾದ್ರೆ ತುಂಬ ಬೇರೆಯವ್ರು ಹೋಗ್ಲಿ ನಮ್ಮನ್ನು ತೆಗೆದಾಗ ನನಗೆ ಸಂಕಟ ಆಗೋದು. ಬಟ್ ಈ ಸಲ ನೀವು ಎಂತ ಶಕ್ತಿ ತುಂಬಿದ್ದೀರಾ ಅಂದ್ರೆ, ಯಾರು ಕೆಮ್ಮಂಗಿಲ್ಲ, ಯಾರು ಮಾತಾಡೋಂಗಿಲ್ಲ. ನಮ್ಮ ಸಿನಿಮಾ ಎಲ್ಲ ಇದನ್ನ ಮೀರಿ ಎಲ್ಲ ಭಾಷೆಗಳು ಮೀರಿ ಬಂದಿದೆ. ಇದು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ. ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ, ಬೆಳೀತಾರೆ. ಅರುಣ ಐ ಥಿಂಕ್ ತುಂಬ ಕ್ವಾಟ್ಲೆ ಮಾಡ್ತಾ ಇರಬೇಕು. ಅರುಣ್ ಅವರು ಥರ ನನ್ನ ಹಿರಿಯ ಚಡ್ಡಿ ದೋಸ್ತ ಅನ್ಬೋದು. ಯಾಕಂದ್ರೆ ವಯಸ್ಸಲ್ಲಿ ಭಾಳ ಹಿರಿಯರು. ನಾನು ಅರುಣ್ ಹೋಗೋವರು ಫ್ರೆಂಡ್ಸ್ ಆಗಿ ತುಂಬಾ ಕ್ಲೋಸ್ ಆದ್ಮೇಲೆ ಅರುಣ್ನ ಏಜ್ ಗೊತ್ತಾಯ್ತು ನನಗೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಏಜ್ ಹೇಳಿದ್ರೆ ಭಯ ಬಿಟ್ಬಿಡ್ತೀರಾ. ಅಂತ ಹಿರಿಯ ಹಿಮಾಲಯದಲ್ಲೆಲ್ಲ ಬಾಬಾಗಳು ಇರ್ತಾರೆ ಗೊತ್ತಾ, 200 ವರ್ಷದಿಂದಿದ್ದಾರಂತೆ, 300 ವರ್ಷದಿಂದಿದ್ದಾರಂತೆ ಅಂತ. ಆ ಥರ ಎಷ್ಟು ವರ್ಷದಿಂದಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಇದ್ದಾರೆ ಗಾಂಧಿನಗರದಲ್ಲಿ ಇಂಡಸ್ಟ್ರಿಲಿ ಮಜಾ ಮಾಡಿಕೊಂಡು, ಈಗಲೂ ಪ್ರತಿ ವೀಕೆಂಡು ಪಾರ್ಟಿಗಳು ಮಾಡಿಕೊಂಡು ಕಾಲೇಜ್ ಹುಡುಗರ ಜೊತೆನೇ ಸೇರೋದು. ಈಗ ನಮಗೆ ಮದುವೆ ಆಯ್ತು, ನಮ್ಮ ಜೊತೆ ಸೇರೋದು ಅಂತ ಪಾರ್ಟಿ. ಸೊ ಅಷ್ಟು ಯಂಗ್ಸ್ಟರ್ ಥರ ಇಟ್ಕೊಂಡು ಬದುಕ್ತಾ ಇರೋದು, ಅದಕ್ಕೆ ಹಿಂಗಿದ್ದಾರೆ. 50 ದಾಟಿ ಹೋಗಿದೆ, ಹಾಫ್ ಸೆಂಚುರಿ ಮೇಲೆ ಹೊಡೆದಿದ್ದಾರೆ. ಬಟ್ ಎಷ್ಟು ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ. ನಾನು ಅಪ್ಪಿತಪ್ಪಿ ಹೋಗಿ ಬಂದಿದ್ದು ಸ್ಟೇಜ್ ಮೇಲೆ ಹೇಳ್ತೀನಿ, ನೋಡಿದ್ರೆ ಬೈಕ್ ಹೋಗೋದು ಏನಿಲ್ಲ ದುರಂಕಾರ ಅಂತ. ಬಟ್ ಸಿಕ್ಕಿದಾಗ ನಾವು ಭಾಳ ಆತ್ಮೀಯವಾಗಿರೋದು ಥಿಯೇಟರ್ ಡೇಸ್ ಇಂದ. ಸೊ ಥ್ಯಾಂಕ್ ಯು, ಎಂಜಾಯ್ ಮಾಡಿ. ಯಾವ್ದು ಹೇಳ್ಬೇಕು? ನಾವೆಲ್ಲ ನಿಮ್ಗೆ ಕಾಯ್ತಿದ್ದು ಯಶ್, ನಿಮ್ಗೆ ಕಾಯ್ತಿದ್ವಿ. ಸೊ ನಮ್ಗಾಗಿ ಒಂದು ಡಾನ್ಸ್ ಡೈಲಾಗ್ ನನ್ಗೇನ್ ಬೇಜಾರಿಲ್ಲ ಬಿಡಿ, ನಾನು ಹೇಳ್ತೀನಿ. ಬಟ್ ಯಾವ ಡೈಲಾಗ್ ಹೇಳ್ಬೇಕು? KGF ಅವ ಡೈಲಾಗ್ 4 ವರ್ಷ ಆಯ್ತು, 5 ವರ್ಷ ಆಯ್ತು, ಇನ್ನೂ ಪಾಪ ಎಲ್ಲರೂ ಅದಕ್ಕೆ ಇದು ಮಾಡ್ಕೊಂಡು ಓಡಾಡ್ತಿದ್ದಾರೆ. ನೀವು ಬಿಡ್ತಾ ಇಲ್ವಲ್ಲ. KGF ಓಕೆ, ಯಾವ್ದು ಹೇಳಿ? ಪಠಾನ್ ಯಾರು ಅಜ್ಜನ ನೋಡಿ ಡಾನದಲ್ಲ ಕಣ. ನಾನು ಹೊಡೆದಿರೋ 10 ಜನ ಡಾನೆ. ಕರೆಕ್ಟ್ ಕಣ. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡಿಗೆ ಇರಬೇಕು. ಆದ್ರೆ ಆ ಗುಂಡಿಗೆ ನಮ್ದಲ್ಲ, ನಮ್ಮ ಎದುರುಗಡೆ ಇರೋದಾಗಿರ್ಬೇಕು. ಓಕೆ, ಒಂದು ಹೊಡೆದಾಟದಲ್ಲಿ ಯಾರು ಮೊದ್ಲೊಡ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಯಾವನ್ ಮೊದ್ಲು ಕೆಳಗೆ ಬಿದ್ದ ಅನ್ನೋದೆಲ್ಲ ಲೆಕ್ಕಕ್ಕೆ ಬರೋದು. ಅವ್ನು ಹೊಡೆಯೋಕೆ ಅಂತ ಬಂದಿದ್ದೀನಿ. ರಾಜೌಲಿ ಅಂಟಮ್ಮ ಕಾಲ್ ಎಳೆಯಕ್ಕೆ ಅಂತಾನೆ ಕಾಂಟ್ರವರ್ಸಿ ಮಾಡೋರು ಬೇಡ ಅಂದ್ರೆ ಬಿಡ್ತಾರಲ್ಲ, ಮಾಡ್ಲಿ ಬಿಡ್ಲ. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ. ಓಕೆನಾ? ಸಾಂಗ್ ಎಲ್ಲ ಬರಲ್ಲ. ಇಲ್ವಾ ಇಲ್ಲಿ ನಮ್ಮ ಎಷ್ಟು ಚೆನ್ನಾಗಿ ಆಡ್ತಾನೆ. ಯಾವುದು ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅಂತೇಳ್ತಾರೆ, ಒಂದು ಭಯ ಇರುತ್ತೆ. ಬಂದು ಹೋದ್ಮೇಲೆ ಅದು ಹವಾ ಇರುತ್ತೆ. ನಾನು ಬರೋವರೆಗೂ ಮಾತ್ರ ಬೇರೆಯವರು, ಬಂದ ಮೇಲೆ ಥ್ಯಾಂಕ್ ಯು.
ಎರಡೇ ಮ್ಯೂಸಿಕ್ ಇಸಿ ಬೇಡ ಎರಡೇ ಹೇಳ್ತೀನಿ. ಹಂಗು ಹಿಂಗು ಹೆಂಗೋ ಇದ್ದೆ ಹೀಗಾಗೋದೆ ನೋಡು. ಇಲ್ಲಿ ಆರ್ಗನೈಸ್ ಮಾಡೋದ್ರ ಬಗ್ಗೆ ಒಂದು ಮಾತು ಆಡಲೇಬೇಕು ನಾನು. ವೆಂಕಟೇಶ್ ಮೂರ್ತಿ ಅವರು ಮತ್ತೆ ಸುಧೀರ್ ಅವರು ಇನ್ನು ತುಂಬಾ ಈ ಬಳಗ ಏನಿದೆ ಆಮೇಲೆ ನಮ್ಮ ರಂಗಣ್ಣ ಆಗ್ಬೋದು ಅಥವಾ ರವಿಶಂಕರ್ ಅವರಾಗ್ಬೋದು ಇವರೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಬರ್ಬೇಕಾದ್ರೆ ನಾನು ಯಾವುದೋ ಲಾಸ್ಟ್ ಅನುಭವದಿಂದ ನಾನು ಬರೋಣ ಅಂದೆ. ಈ ಫಾರಿನ್ ಪ್ರೋಗ್ರಾಮ್ಗಳು ಕರೆದ್ರೆ ನಾನು ಬರೋಣ ಅಂತ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲೋ ಒಂದಷ್ಟು ಜನಕ್ಕೆ ಆದಷ್ಟು ನಾವು ಕೊಡ್ತೀವಿ, ಯಾರಿಗೂ ಫೋಟೋ ಕೊಡಲ್ಲ ಇದು ಮಾಡಲ್ಲ ಅಂದ್ರೂ ಕೆಲವು ಯಾವುದೋ ಒಂದು ಫಂಕ್ಷನ್ ಕೆಟ್ಟ ಪೋಸ್ಟ್ಗಳೆಲ್ಲ ಹಾಕಿದ್ರು. ಅವತ್ತಿಂದ ನನಗೇನಂದರೆ ನಾನು ಯಾರ ಕಾರ್ಯಕ್ರಮಕ್ಕೆ ಫಾರಿನ್ ಮಾಡಬೇಕು, ನಮ್ಮ ದುಡ್ಡನ್ನು ನಾವು ಹೋಗ್ತೀವಿ, ನಮ್ಮ ಕೆಲಸ ಇದ್ದಾಗ ನಾವು ಹೋಗ್ತೀವಿ, ನಮ್ಮ ಶೂಟಿಂಗ್ ಹೋಗ್ತೀವಿ, ನಾನು ಬರಲ್ಲ ಅಂತ ಹೇಳಿದ್ದೆ. ಬಟ್ ಅವರೆಲ್ಲ ಬಂದು ಸರ್ ಹಂಗೆಲ್ಲ ಅನ್ಕೋಬೇಡಿ, ಇದೆಲ್ಲ ಸೇರಿ ಒಂದು ಪ್ರೀತಿಯಿಂದ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಇದು ಯಾರೋ ಒಬ್ರು ಮಾಡ್ತಾರೆ ಸುಮ್ಮನೆ ನೀವು ಎಷ್ಟಾಗಿ ಹೋಗ್ಬೇಕು ಅಂದ್ಕೊಂಡ್ರಿ, ಮನೆ ಕಾರ್ಯಕ್ರಮ ಅಂದ್ಕೊಂಡು ಬನ್ನಿ ಅಂದರು. ನಿಜವಾಗ್ಲೂ ಅದೇ ರೀತಿ ನಡ್ಕೊಂಡಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಓಕೆ.